ಇದೊಂದು ವಿಶೇಷ ಕ್ಷೇತ್ರ. ಅಲ್ಲಮಪ್ರಭು ಮಹಾಶರಣರ ಈ ಕ್ಷೇತ್ರ ಶರಣರ ನುಡಿಯಂತೆ ಈ ಕ್ಷೇತ್ರ ನಡೆದುಕೊಳ್ತಾ ಇರ್ತಕ್ಕಂಥದ್ದು. ಶರಣರಿಗೆ, ಶರಣ ಧರ್ಮಕ್ಕೆ ಯಾವ ಜಾತಿಯೂ ಇಲ್ಲ. ಇದು ಜಾತಿರಹಿತವಾದ, ಧರ್ಮರಹಿತವಾದ ಈ ಒಂದು ಶರಣರ ವಚನಗಳಿಗೆ, ಅವರ ನುಡಿಗಳಿಗೆ ತಕ್ಕನಾಗಿ ನಡೆದುಕೊಳ್ಳತಕ್ಕಂತಹ ಕ್ಷೇತ್ರ. ನನ್ನ ಬದುಕಿನ ರಾಜಕೀಯದ ಅವಕಾಶವನ್ನು ಬೇರು ಮಟ್ಟದಲ್ಲಿ ಸೃಷ್ಟಿ ಮಾಡಿಕೊಟ್ಟಂತಹ ಪುಣ್ಯಕ್ಷೇತ್ರ. ನಾನಾದರೂ ಇಲ್ಲಿ ಬಂದ ನಂತರ ತೇರದಾಳದ ಅಲ್ಲಮ ಪ್ರಭುಗಳನ್ನು ಸೇವಿಸಿದ್ದೇನೆ ಭಕ್ತಿಯಿಂದ. ಕಾಡಸಿದ್ದೇಶ್ವರ, ಸಂಗಮೇಶ್ವರ, ಮಹಾಲಿಂಗೇಶ್ವರ, ಹೀಗೆ ಇದು ಶರಣರ ಸತ್ಪುರುಷರ ಅಡ್ಡಾಡಿದಂತಹ ನೆಲ. ಹೀಗಾಗಿ ಇಲ್ಲಿ ಮನುಷ್ಯತ್ವದ ಮಾನವತಾ ಬಂಧುಗಳು ಬಹಳಷ್ಟು ಜನವನ್ನು ನಾವು ಕಾಣ್ತೇವೆ. ಹಾಗೆ ಎಲ್ಲ ಮಠಾಧೀಶರೂ ಕೂಡ ಶರಣರ ಬದುಕನ್ನು ತಮ್ಮ ಬದುಕಿಗೆ ಅಳವಡಿಸಿಕೊಂಡು ಶರಣರ ನುಡಿಯ ಅನುಸಾರವಾಗಿ ತತ್ವವನ್ನು, ಸಿದ್ಧಾಂತವನ್ನು ಪರಿಪಾಲನೆ ಮಾಡತಕ್ಕಂಥ ಅನೇಕ ಮಠಗಳು ನಮ್ಮ ಕ್ಷೇತ್ರದಲ್ಲಿರುವಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲಿ ವಿಶೇಷವಾದಂಥದ್ದು ಅಲ್ಲಮ ಪ್ರಭುಗಳ ಈ ಒಂದು ಕ್ಷೇತ್ರ. ಬಹುಶಃ ನನಗೆ ಗೊತ್ತಿರೋ ಹಾಗೆ ಬಹುದೊಡ್ಡ ಅಲ್ಲಮ ಪ್ರಭುಗಳ ಗುಡಿ ಮತ್ತು ಅಲ್ಲಮ ಪ್ರಭುಗಳ ಒಂದು ಧರ್ಮಕ್ಷೇತ್ರ ಅಂತ ನಾವು ಕರೆಯೋದಾದರೆ ಕರ್ನಾಟಕದಲ್ಲಿ ಅದು ತೇರದಾಳದಲ್ಲಿ ಮಾತ್ರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಚಿಮ್ಮಡದಲ್ಲಿ ಇರ್ತಕ್ಕಂಥ ಮೂಲವೂ ಇದ್ದರೂ ಅತಿ ಹೆಚ್ಚು ಪ್ರಚಲಿತವಾದಂತಹ ಅಲ್ಲಿ ಅನ್ನದಾಸೋಹ, ಕಿಚಡಿ ಜಾತ್ರೆ ಅಂತಲೇ ಫೇಮಸ್ ಆಗಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲೇ ಬಿಟ್ಟರೆ ಬಹುಶಃ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಅಲ್ಲಮಪ್ರಭು ಮಹಾರಾಜರನ್ನು ಭಕ್ತಿಯಿಂದ ಸೇವಿಸುವಂತಹ ಧರ್ಮಕ್ಷೇತ್ರಗಳನ್ನು ನಾನು ಕಂಡಿಲ್ಲ. ಶರಣರಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ವಚನಕಾರರ ಸಾಲಿನಲ್ಲೇ ನಿಲ್ತಕ್ಕಂಥವ್ರು, ಶರಣರ ಸಾಲಿನಲ್ಲೇ ನಿಲ್ತಕ್ಕಂಥವ್ರು ಅಲ್ಲಮಪ್ರಭು ಮಹಾರಾಜರು. ಅವರು ಒಂದು ಉತ್ತಮವಾದಂತಹ ರಾಜಕುಲೀನದಲ್ಲಿ ಹುಟ್ಟಿದರೂ ಕೂಡ ಸಾಮಾನ್ಯನಂತೆ ಸರ್ವಸಾಮಾನ್ಯ ಜನಗಳ ಮಧ್ಯದಲ್ಲಿ ಬದುಕಿ ಅವರ ಬದುಕಿನಲ್ಲೂ ಕೂಡ ಹುಟ್ಟದಲೇ ಅವರು ಲಿಂಗವಂತರಲ್ಲದೆ ಹೋದರೂ ಕೂಡ ತದನಂತರದಲ್ಲಿ ಅವರಿಗೆ ಒಂದು ಲಿಂಗ ಧಾರಣೆ ಆಗುವಂತಹ ಸುಸಂದರ್ಭ ಒದಗಿ ಬಂದಿರತಕ್ಕಂಥದ್ದು ಅವರ ಜೀವನದಲ್ಲಿ. ತದನಂತರದಲ್ಲಿ ನೇರವಾಗಿ ಅಲ್ಲಮ ಪ್ರಭುಗಳು ಬಸವಣ್ಣನವರನ್ನು ಭೇಟಿ, ಅನುಭವ ಮಂಟಪದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮತ್ತು ಸಮಾಜದ ಅಂಕು ಡೊಂಕುಗಳನ್ನು ಅವರ ತೀಕ್ಷ್ಣವಾದಂತಹ ಭಾಷೆಯಲ್ಲಿ ನೇರವಾಗಿ, ನಿಷ್ಠೂರವಾಗಿ ಪ್ರಶ್ನೆಗಳನ್ನು ಮಾಡುವುದರ ಮೂಲಕ, ಸಲಹೆಗಳನ್ನು ಕೊಡುವುದರ ಮೂಲಕ ಚಿಂತನೆಯನ್ನು ಸಮಾಜಕ್ಕೆ ಪಸರಿಸಿದಂಥವರು. ಬಹುಶಃ ತೀಕ್ಷ್ಣವಾದ, ನೇರವಾದಂತಹ ವಚನದಲ್ಲಿ ಇವರ ವಚನಗಳನ್ನು ನಾವು ಕಾಣಬಹುದಾಗಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಹೆಣ್ಣುಗಳ ಬಗ್ಗೆ, ಹೆಣ್ಣು ತಾಯಂದಿರ ಬಗ್ಗೆಯೂ ಸಹ, ಹೊನ್ನಿನ ಬಗ್ಗೆ, ಮಣ್ಣಿನ ಬಗ್ಗೆ, ಇವೆಲ್ಲದರಲ್ಲೂ ಕೂಡ ಮನುಷ್ಯನ ಭಾವನೆಗಳು ಹೇಗೆ ಮಾಯೆ ಆವರಿಸ್ಕೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಹೇಳೋದನ್ನು ನಾವು ಕಾಣ್ತೇವೆ. ತಾವೆಲ್ಲ ಕೇಳಿರ್ಬೋದು. ಹೊನ್ನು ಮಾಯೆ ಎಂಬುವರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬುವರು ಮಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬುವರು ಹೆಣ್ಣು ಮಾಯೆಯಲ್ಲ, ಮನದೊಳಗಿನ ಮುಂದಣ ಆಸೆ ಮಾಯೆ ನೋಡ ಗುಹೇಶ್ವರ.
ಇದು ಎಲ್ಲರೂ ಕೇಳಿರ್ತಕ್ಕಂಥದ್ದು. ಅವರು ಎಂದೂ ಕೂಡ ಯಾರನ್ನೂ ಪ್ರಶ್ನಿಸದೆ, ಯಾರನ್ನೂ ನೇರವಾಗಿ ಅನಿಸಿದ್ದನ್ನು ಹೇಳದೆ ಬಿಟ್ಟವರಲ್ಲ. ಅಷ್ಟೇ ಯಾಕೆ, ಬಸವಣ್ಣನವರನ್ನೂ ಸಹ ನೇರವಾಗಿ ಕೇಳಿದಂಥವ್ರು, ಪ್ರಶ್ನಿಸಿದಂಥವ್ರು. ಕುಂಡಲಿಗನ ಕೀಟದಂತೆ ಮೈ ಮಣ್ಣಾಗದಂತೆ ಇದ್ದೆಯಲ್ಲ ಬಸವಣ್ಣ, ಜಲದೊಳಗಿನ ತಾವರೆಯಂತೆ ಹೊದ್ದಿಯೂ ಹೊದ್ದದಂತೆ ಇದ್ದೆಯಲ್ಲ ಬಸವಣ್ಣ, ಜಲದಿಂದಾದ ಮೌಕ್ತಿಕದಂತೆ ಜಲವು ತಾನಾಗದಂತೆ ಇದ್ದೀಯಲ್ಲ ಬಸವಣ್ಣ, ಗುಹೇಶ್ವರ ಲಿಂಗದ ಆಣತಿ ಹಿಡಿದು ತಮಗುಣದ ಮತ್ತರಾಗಿದ್ದ ಐಶ್ವರ್ಯಾಂಧಕರ ಮತವನ್ನೇನು ಮೂಡಿ ಬಂದೆಯಲ್ಲ ಸಂಘ ಬಸವಣ್ಣ. ಹೀಗೆ ಬಸವಣ್ಣನವ್ರನ್ನೂ ಕೂಡ ಪ್ರಶ್ನೆ ಮಾಡ್ತಾನೆ ಮುಂದುವರೆದಂಥವ್ರು. ಬರೀ ಸಮಾಜ ಸುಧಾರಣೆಯನ್ನು ಮಾಡಿದಂಥವ್ರಲ್ಲ, ಅವರ 1294 ವಚನಗಳನ್ನು ಇವತ್ತು ಕಾಣಲಿಕ್ಕೆ ಸಿಕ್ತವಾದರೂ ಕೇವಲ ಸಮಾಜದ ಸುಧಾರಣೆ ಮತ್ತು ಸಮಾಜದ ಉದ್ಧಾರ, ಉನ್ನತಿ, ಮನುಷ್ಯನ ಗುಣಧರ್ಮಗಳ ವಿಶೇಷತೆಗಳನ್ನು ಸರಿಪಡಿಸ್ತಕ್ಕಂಥದ್ದು ಅದಲ್ಲದೆ ಬಾಹ್ಯದಲ್ಲಿರ್ತಕ್ಕಂಥ ಮೌಢ್ಯತೆಯನ್ನು ಕೂಡ ಅವರು ತಮ್ಮ ಶರಣರ ವಚನಗಳ ಮೂಲಕ ಪ್ರಯತ್ನ ಮಾಡಿದವರು, ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಿದಂಥವ್ರು. ಹೀಗಾಗಿ ಆ ಮೌಢ್ಯತೆಗೆ ಬಂದಂತಹ ಸಂದರ್ಭದಲ್ಲಿ ಜನರಿಗೆ ತಿಳಿಸ್ತಾರೆ, ಮೌಢ್ಯವನ್ನು ಸರಿಸುವಂಥ ಪ್ರಯತ್ನ ಮಾಡ್ತಾರೆ, ಚಿಂತನೆಯನ್ನು ಮಾಡ್ತಾರೆ. ಬೆಟ್ಟಕ್ಕೆ ಚಳಿಯಾದೊಡೆ ಏನ ಹೊದಿಸುವರಯ್ಯ, ಬಯಲು ಬತ್ತಲೆಯಾದರೆ ಏನ ನುಡಿಸುವರಯ್ಯ, ಭಕ್ತನು ಬವಿಯಾಗದೆ ಆದಗೇನ ಉಪವಿಹುದು ಅಂತ ಹೇಳಿಬಿಟ್ಟು ಕೇಳ್ತಾರೆ. ಅಂದರೆ ಇವತ್ತಿನ ನಾವು ಮೌಢ್ಯದ ಕಾನೂನುಗಳನ್ನು ನಾವು ತರ್ತೇವೆ, ಜನರನ್ನು ಪ್ರಜಾಪ್ರಭುತ್ವದಲ್ಲಿ ಮೌಢ್ಯದಿಂದ ಹೊರಗಡೆ ತರುತ್ತೇವೆ ಅನ್ನುವಂತಹ ರೀತಿಯಲ್ಲಿ ರಾಜಕಾರಣಿಗಳು ನಾವು ಮಾತಾಡ್ತೇವೆ. ಆದರೆ ಶರಣರ ಕಾಲದಲ್ಲಿ ಮೌಢ್ಯದಿಂದ ಸಮಾಜವನ್ನು ವಿಮುಕ್ತಿ ಮಾಡಲಿಕ್ಕೆ ಈ ಶರಣರ ಪ್ರಯತ್ನ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಲಿಂಗಧಾರಣೆಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳು, ಸಮಾಜಗಳೇ ಇಂತಹ ಅದ್ಭುತವಾದ ಶರಣರ ಉಕ್ತಿಗಳನ್ನು ಪಾಲನೆ ಮಾಡಬೇಕು ಅಂತೇನಿಲ್ಲ. ಈ ಶಬ್ದಗಳು, ಈ ಶಬ್ದಗಳ ಹಿಂದೆ ಇರ್ತಕ್ಕಂಥ ಅರ್ಥ ಬದುಕಿಗೆ ಅನ್ವಯವಾಗುವುದೇ ಆದರೆ, ಮಾನವ ಕುಲಕ್ಕೆ ಅನ್ವಯ ಆಗುವುದೇ ಆದರೆ, ಲಿಂಗಧಾರಣೆ ಇಲ್ಲದೆ ಇರತಕ್ಕಂಥ ನಮ್ಮಂಥವರೂ ಸಹ ಅವರನ್ನು ಪ್ರೀತಿಸುವ, ಅವರನ್ನು ಭಕ್ತಿಯಿಂದ ಪೂಜಿಸುವ, ಗೌರವಿಸುವ ಅವಕಾಶಗಳು ಬಹಳ ದೊಡ್ಡದಾಗಿ ಪ್ರಪಂಚದಾದ್ಯಂತ ಸಿಗುವಂಥ ಬಹುದೊಡ್ಡ ವಿಶೇಷ. ಹಾಗಾಗಿ ಅವರಿಗೆ ಮಾತ್ರ ಸೀಮಿತವಲ್ಲ, ಲಿಂಗಧಾರಣೆ ಮಾಡಿದಂಥ ಜನಗಳಿಗೆ ಸೀಮಿತವಾದಂಥವರಲ್ಲ, ಇಡೀ ಮಾನವ ಜಗತ್ತಿಗೆ ಸೀಮಿತವಾದಂಥವರು, ಸಲ್ಲುವಂಥವರು ಅಂತಕ್ಕಂಥದ್ದು ಈ ನಮ್ಮ ಅಲ್ಲಮ ಪ್ರಭುಗಳ ವಿಶೇಷ ಮತ್ತು ವಿಶಿಷ್ಟವಾದಂತಹ ಮಾನವತಾ ನಿಲುವು. ಸೊ ಹಾಗಾಗಿ ಈ ಕ್ಷೇತ್ರವೂ ಅಷ್ಟೇ, ಇಲ್ಲಿ ಎಲ್ಲ ಜಾತಿಯ ಧರ್ಮದ ಜನ ಇದ್ದಾರೆ. ಹಿಂದೂ, ಮುಸಲ್ಮಾನ್, ಜೈನ, ದಲಿತ ಎಲ್ಲರೂ ಇದ್ದಾರೆ. ನಾನು ಕಂಡಂತಹ ಸುಂದರ ಮತ್ತು ಇದರ ಸೌಂದರ್ಯ ಏನಂದರೆ, ಇಲ್ಲಿ ಎಲ್ಲ ಧರ್ಮದವರು ಒಗ್ಗೂಡುವಂಥದ್ದು, ಎಲ್ಲ ಜಾತಿಯವರು ಒಗ್ಗೂಡುವಂಥದ್ದು ಮತ್ತು ಸಂವಿಧಾನಕ ಭಾಷೆಯಾದಂಥ ಜಾತ್ಯತೀತತೆ ಅಂತ ಏನು ಕರಿತೇವೆ, ನಿಜವಾಗ್ಲೂ ನಾವು ಕಾಣಬೇಕು ಅಂತ ಹೇಳಿದರೆ ಅದು ತೇರದಾಳದ ಈ ಒಂದು ಕ್ಷೇತ್ರದಲ್ಲಿ ಮತ್ತು ಬೇರೆ ಕಡೆ ಇರಬಹುದು. ಆದರೆ ವಿಶೇಷವಾಗಿ ಈ ತೇರದಾಳ ಮತ್ತು ತೇರದಾಳದ ಸುತ್ತಮುತ್ತಲಿನ ಅಲ್ಲಮ ಪ್ರಭುಗಳ ಶರಣರ ಒಂದು ಆಸೆ ಮತ್ತು ಅವರ ಮಾತುಗಳು ಕರಾರುವಕ್ಕಾಗಿ ಪಾಲನೆ ಆಗ್ತಾಯಿದೆ. ಹಾಗಾಗಿ ಇಂತಹ ಮಹಾನುಭಾವರ ಸ್ಥಳವಾದ ಈ ಒಂದು
ಸ್ಥಳ ಮತ್ತು ದೇಗುಲದ ಉನ್ನತಿಗಾಗಿ ಎಲ್ಲರ ಸಹಾಯ ಇದೆ, ಸರ್ಕಾರದ ಸಹಕಾರ ಇದೆ. ಇನ್ನೂ ಹೆಚ್ಚು ಸಹಾಯ ಸಿಗುವಂತಾಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಪ್ರವರ್ಧಮಾನಕ್ಕೆ ಬಂದು ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ, ನಿಮ್ಮೆಲ್ಲರಲ್ಲೂ ಕೂಡ ನಾನು ಆಶೀರ್ವಾದವನ್ನು ಬೇಡ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು, ಗುರುವರ್ಯರು ಎಲ್ಲರ ಆಶೀರ್ವಾದವನ್ನು ಬೇಡ್ತಾ, ಮಂಡಳಿಯವರಿಗೆ ಮತ್ತು ಆಚಾರ್ಯ ವರ್ಗಕ್ಕೆ ಮತ್ತು ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಅರ್ಥಪೂರ್ಣವಾಗಿ 1 ತಿಂಗಳ ಪರ್ಯಂತರ ಬಸವ ಪುರಾಣವನ್ನು ಹಚ್ಚುವುದರ ಮುಖಾಂತರ ಬಸವ ಪುರಾಣವನ್ನು ಈ ಭಾಗದ ಜನತೆಗೆ ಕೇಳಿಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಭಾಳಷ್ಟು ಅರ್ಥಪೂರ್ಣವಾಗಿ ಶಗುನ್ಶಿಯ ಪರಮಪೂಜ್ಯರು ಬಸವಣ್ಣನವರ ಸಾಕ್ಷಾತ್ ಚಿತ್ರಣವನ್ನು ನಮ್ಮೆಲ್ಲರ ಮುಂದೆ ತಂದಿಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದರು. ಈ ರೀತಿಯಾಗಿ ಪುರಾಣ ಪ್ರವಚನಗಳನ್ನು ಕೇಳುವುದರ ಮುಖಾಂತರ ಅನ್ನ ಬಸವಣ್ಣನವರ ಬಗ್ಗೆ ನಮ್ಮೆಲ್ಲರಿಗೂ ಯುವ ಜನಾಂಗಕ್ಕೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ಇಲ್ಲಿ ಆಗಿದೆ. ಅದರ ಜೊತೆಯಲ್ಲಿ ಕಳೆದ 10 ವರ್ಷಗಳಿಂದ ಈ ಭಾಗದ ಜನರ ಭಕ್ತರ ಆಶಯ ಆಗಿತ್ತು, ಅಲ್ಲಮ್ಮ ಪ್ರಭುದೇವರ ದೇವಸ್ಥಾನ ಪುನರ್ ನಿರ್ಮಾಣ ಆಗಬೇಕು, ಇರ್ತಕ್ಕಂಥ ಗುಡಿ ದೇವಸ್ಥಾನವನ್ನು ತೆಗೆದು ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಂತಕ್ಕಂಥ ಸಂಕಲ್ಪ ತಮ್ಮೆಲ್ಲರದ್ದು ಏನಾಗಿತ್ತು, ಅದು ಇವತ್ತು ಸಾಕಾರಗೊಂಡಿದೆ. ಅದಕ್ಕೆ ಭಾಳಷ್ಟು ಹಿರಿಯರು, ಭಾಳಷ್ಟು ಪೂಜ್ಯರು ಸಹಾಯ ಸಹಕಾರವನ್ನು ಮಾಡುವುದರ ಮುಖಾಂತರ ಭಕ್ತರ ಮನಸ್ಸಿನಲ್ಲಿ ಮೂಡಿ ಸಾವಿರಾರು ವರ್ಷಗಳ ಕಾಲ ಚಿರವಾಗಿ ಉಳಿತಕ್ಕಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡ್ಬೇಕು, ಗುಡಿ ನೋಡ್ರಿಪ್ಪ ಅಂತಂದ್ರೆ ತೇರ್ದಾಳಕ್ಕೆ ಹೋಗ್ರಿ, ಅಲ್ಲಮ್ಮ ಪ್ರಭು ದೇವರ ದೇವಸ್ಥಾನ ನೋಡಿ ಬರ್ರಿ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭವ್ಯವಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭು ದೇವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಕೀರ್ತಿ ಈ ಭಾಗದ ರೈತರೇ ಒಳಗೊಂಡು ಭಕ್ತಾದಿಗಳಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇನ್ನು ಅಲ್ಲಮ್ಮ ಪ್ರಭು ದೇವರ ಬಗ್ಗೆ ಮಾತನಾಡಬೇಕಂದ್ರೆ ನಮ್ಮಂಥವ್ರಿಂದ ಸಾಧ್ಯನೇ ಇಲ್ಲ. ಅವ್ರನ್ನ ಗುಣಗಾನ ಮಾಡಲಿಕ್ಕಾಗಲಿ, ಅವ್ರ ಅರ್ಥೈಸ್ಕೊಳ್ಳಿಕ್ಕಾಗಲಿ ಅಂಥ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅನುಭವ ಮಂಟಪ ಅಂತಕ್ಕಂಥ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವರೇ ಅಲ್ಲಮ್ಮ ಪ್ರಭು ಮತ್ತು ಬಸವಣ್ಣನವರು. ಎಷ್ಟು ವರ್ಷಗಳ ಹಿಂದೆ, 800 ವರ್ಷಗಳ ಹಿಂದೆ ಅವ್ರ ಕಲ್ಪನೆ ಇತ್ತು. ಅನುಭವ ಮಂಟಪ ಅಂದರೆ ಏನು ಅನ್ನೋದು ನಾವು ಇವತ್ತಿನ ದಿವಸ ನಾವು ಗಮನಿಸಿದರೆ ಅದು ಇವತ್ತಿನ ಪಾರ್ಲಿಮೆಂಟ್. ಸಂವಿಧಾನ ವ್ಯವಸ್ಥೆಯಲ್ಲಿ ಏನು ಪಾರ್ಲಿಮೆಂಟ್ ಇದೆ, ಅವತ್ತಿನ ಶರಣರ ವ್ಯವಸ್ಥೆಯಲ್ಲಿ, ಧಾರ್ಮಿಕ ವ್ಯವಸ್ಥೆಯಲ್ಲಿ ಅಂದಿನ ಪಾರ್ಲಿಮೆಂಟ್ ಯಾವುದಪ್ಪ ಅಂತಂದ್ರೆ ಅನುಭವ ಮಂಟಪ. ಆ ಅನುಭವ ಮಂಟಪದ ರೂವಾರಿಗಳು ಯಾರು ಅಂತಂದ್ರೆ ಅಲ್ಲಮ್ಮ ಪ್ರಭುದೇವರು. ಎಲ್ಲೆಲ್ಲಿಂದೋ ಶರಣರು ಬಂದರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರ್ತಕ್ಕಂಥ ಎಲ್ಲ ಶರಣರು ಕೂಡ ಈ ಅನುಭವ ಮಂಟಪದಲ್ಲಿ ಕರೆಸಿ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟು, ಮಹಿಳೆಯರಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡುವುದರ ಮುಖಾಂತರ ಐತಿಹಾಸಿಕ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆವತ್ತಿನ ನಮ್ಮ ಪ್ರಥಮ ಸಂವಿಧಾನ ಯಾವುದು ಅಂತ ನಾವೇನಾದರೂ ಗಮನಿಸಿದರೆ ಅದು ಅಲ್ಲಮ್ಮ ಪ್ರಭುದೇವರ ಅನುಭವ ಮಂಟಪ ಅಂತಕ್ಕಂಥದ್ದು ನಮ್ಮೆಲ್ಲರ ತಲೆಯಲ್ಲಿರಬೇಕು. ಅಲ್ಲಿರ್ತಕ್ಕಂಥ ಅಂಶಗಳೇ ಇವತ್ತು ಸಂವಿಧಾನದಲ್ಲಿ ಕೂಡ ಬಂದಿದ್ದಾವೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ, ಇದಕ್ಕೆ ಮೂಲ ಏನಪ್ಪ ಅಂತಂದ್ರೆ ಅಲ್ಲಮ್ಮ ಪ್ರಭುದೇವರ ಅನುಭವ ಮಂಟಪ, ಬಸವಣ್ಣನವರ ಅನುಭವ ಮಂಟಪದ ನಡೆದಿರ್ತಕ್ಕಂಥದ್ದು. ಅವತ್ತು ಹೇಳಿದ ಕಲ ಬೇಡ, ಕುಲ ಬೇಡ, ಉಷಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ಅವತ್ತು ಇದೆಲ್ಲ ಮಾಡಿದರೆ ಭಗವಂತ ಮೆಚ್ಚೋದಿಲ್ಲ, ಇವನ್ನೆಲ್ಲ ಮಾಡಬಾರ್ದಪ್ಪ ಅಂತ ಹೇಳಿದರು. ಆಗಿನ ಜನ ಅಷ್ಟು ಸೂಕ್ಷ್ಮ ಇದ್ದರು. ಅವ್ರಿಗೆ ಹೇಳ್ತಾ ಇದನ್ನು ಮಾಡಿದರೆ ದೇವರ ಮೆಚ್ಚೋದಿಲ್ಲ ಅಂತ. ದೇವ್ರು ಮೆಚ್ಚೋದಿಲ್ಲ ಅಂತಕ್ಕಂಥ ಒಂದೇ ಶಬ್ದ ನಮಗೆ ಸಾಕಾಗಿತ್ತು. ಇವತ್ತು ಹಾಗಿಲ್ಲ, ಇನ್ನೇನಾದರೂ ಮಾಡಿದರೆ ಒಳಗೆ ಹಾಕ್ತಾರಪ್ಪ ಅಂದಾಗ ಇವತ್ತು ನಾವು ಹೆದರ್ತೀವಿ. ಅದ ಇವತ್ತು ನಮ್ಮ ಇಂಡಿಯನ್ ಪಿನಲ್ ಕೋಡ್ ಏನು ಹೇಳ್ತೈತಿ, ನಿಮ್ಮ ಕಳಬೇಡ, ಕಳುವು ಮಾಡಿದರೆ ಇಂಥ ಸೆಕ್ಷನ್ನು, ಕೊಲೆ ಮಾಡಿದರೆ 302 ಸೆಕ್ಷನ್ನು, ಇನ್ನೊಬ್ಬರಿಗೆ ಅಸಹ್ಯ ಮಾಡಿದರೆ ಇಂಥ ಸೆಕ್ಷನು. ಆ ಎಲ್ಲ ಸೆಕ್ಷನ್ಗಳು ಯಾಕೆ ನಾ ಇಲ್ಲಿ ಹೇಳ್ತೀನಿ ಅಂದರೆ, ಆ ಸೆಕ್ಷನ್ಗಳೇ ಆ ಒಂದೊಂದು ಶ್ಲೋಕದಲ್ಲಿ ಅಥವಾ ಒಂದೊಂದು ಅವರ ಶಬ್ದಗಳೇ ಇವತ್ತು ಕಾನೂನುಗಳಾಗಿ ಮಾರ್ಪಾಟಾಗಿದ್ದಾವೆ. ಹಾಗಾಗಿ ಅನುಭವ ಮಂಟಪ ನಮ್ಮ ಪ್ರಥಮ ಪಾರ್ಲಿಮೆಂಟ್ ಅಂತಕ್ಕಂಥದ್ದು, ಸಂವಿಧಾನ ಅಂತಕ್ಕಂಥದ್ದು ನಾ ಹೇಳಿಕೆ ಬಯಸ್ತಾ ಇದ್ದೇನೆ. ಹೀಗೆ ನಮ್ಮ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ಕಾನೂನುಗಳಲ್ಲಿರ್ತಕ್ಕಂಥ ಸೆಕ್ಷನ್ಗಳನ್ನು ಗಮನಿಸಿದರೆ ಪ್ರತಿಯೊಂದು ನಮ್ಮ ವಚನಗಳೇನಿದ್ದಾವೆ ಆ ವಚನಗಳೇ ಕಾನೂನುಗಳಾಗಿ ಇವತ್ತಿನ ದಿವಸ ಬಂದಿರತಕ್ಕಂಥದ್ದು ನಾವೆಲ್ಲರೂ ಗಮನಿಸಬೇಕು. ನಾನು ಒಬ್ಬ ವಕೀಲನಾಗಿ ಇದನ್ನು ಗಮನಿಸಿರ್ತಕ್ಕಂಥದ್ದು ಭಾಳಷ್ಟು ವಿಷಯಗಳದಾವಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದ್ರ ಬಗ್ಗೆ ನಾ ಭಾಳ ಹೆಚ್ಚಿಗೆ ಮಾತನಾಡಲಿಕ್ಕೆ ಬಯಸೋದಿಲ್ಲ. ಭಾಳಷ್ಟು ಹಿರಿಯರು ಮಾತನಾಡಿದ್ದಾರೆ.
ಅನೇಕ ಪೂಜ್ಯರು ಮಾತನಾಡಿದ್ದಾರೆ, ಅನೇಕ ಗಣ್ಯಮಾನ್ಯರು ಮಾತನಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಮುಕ್ತಾಯ ಹಂತದಲ್ಲಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಬಯಸೋದಿಲ್ಲ. ನನಗೂ ಕೂಡ ಇಲ್ಲಿ ಕರೆಸಿದಿರಿ, ಗೌರವ ಸನ್ಮಾನವನ್ನು ಮಾಡಿದಿರಿ. ಅಲ್ಲಮ್ಮ ಪ್ರಭುದೇವರ ಆಶೀರ್ವಾದನೇ ಸನ್ಮಾನ ಮುಖಾಂತರ ನನಗಾಗಿದೆ ಅಂತಕ್ಕಂಥದ್ದು ನಾ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಬಂದಾಗ ಹೆಚ್ಚು ವಿಷಯಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಭಾಳಷ್ಟು ಖುಷಿ ಅನ್ನಿಸ್ತದ. 1 ತಿಂಗಳ ಪರ್ಯಂತರ ಪ್ರವಚನ ಮಾಡಿ ಈ 5 ದಿವಸ ಅಂತರೂ ದಿವಸ 20,000 ಮಂದಿ ಇಲ್ಲಿ ಅನ್ನ ಪ್ರಸಾದ ಮಾಡ್ತಕ್ಕಂಥದ್ದಾಗಿರ್ಬೋದು, ಪ್ರವಚನ ಮಾಡ್ತಕ್ಕಂಥದ್ದಾಗಿರ್ಬೋದು, ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡದ್ದು ನೋಡಿದರೆ ಈ ಯಾರಾದರೂ ಕಾರ್ಯಕ್ರಮ ನೋಡಿದ್ರೆ ಒಂದು ಬುಕ್ ಸಿಕ್ಕರೆ ಸಾಕು, ಈ ದಾರಿಲೇ ಹೋಗಿಬಿಡಪ್ಪ ಎಲ್ಲ ಹೊಂತೈತೆ ಅಂತಕ್ಕಂಥ ಮಟ್ಟಿಗೆ ತಾವೆಲ್ಲರೂ ಇಲ್ಲಿ ಮಾಡಿದಿರಿ. ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿ ಧಾರ್ಮಿಕ ಸಂಸ್ಕೃತಿಯನ್ನು, ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ತೇರ್ದಾಳ ಭಾಗದ ಜನತೆ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಬಯಸ್ತಾ ಇದ್ದೇನೆ. ಇಂಥ ಧಾರ್ಮಿಕ ಕಾರ್ಯಕ್ರಮಗಳಾಗೋದ್ರ ಮುಖಾಂತರ ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ, ಇತಿಹಾಸ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತಿಗೆ ತಾವೆಲ್ಲರೂ ಸಾಕ್ಷೀಭೂತರಾಗಿದ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕೂಡ ತಮ್ಮ ಜೊತೆಗೆ 4 ಮಾತು ಹಂಚಿಕೊಳ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ